ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಿಎಂ ಸಿದ್ದು ಬಲ. ಸಿಎಂ ಸಿದ್ದರಾಮಯ್ಯ ಇಮೇಜ್ ಬಳಸಿಕೊಳ್ಳಲು ಪ್ಲಾನ್ನ ಮಾಡಲಾಗ್ತಾ ಇದೆ. ಬಿಹಾರ ಚುನಾವಣೆ ಸದ್ಯದಲ್ಲೇ ಏನು ಘೋಷಣೆ ಆಗುವಂಥದ್ದಿದೆ, ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯರೇ ಬಲ. ಸಿದ್ದರಾಮಯ್ಯರ ಇಮೇಜನ್ನು ಬಳಸಿಕೊಳ್ಳೋಕೆ ಪ್ಲಾನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಹೈಕಮಾಂಡ್. ಬಿಹಾರ ಎಲೆಕ್ಷನ್ಗಾಗಿ ರಾಹುಲ್ ಗಾಂಧಿ ಮಾಸ್ಟರ್ ಪ್ಲಾನ್ ಒಂದನ್ನು ರಚಿಸಿದ್ದಾರೆ. ಏನದು ಅಂತ ಹೇಳಿದ್ರೆ, ತಾವಿರುವ ವೇದಿಕೆಯಲ್ಲೇ ಸಿದ್ದುಗೆ ರೆಡ್ ಕಾರ್ಪೆಟ್ ಹಾಕಿ ಆಹ್ವಾನವನ್ನು ನೀಡೋದು. ಆಗಸ್ಟ್ 29ಕ್ಕೆ ಪಾಟ್ನಾ ಪಾದಯಾತ್ರೆಗೆ ಸಿಎಂ ಸಿದ್ದರಾಮಯ್ಯಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಖುದ್ದು ದೂರವಾಣಿ ಕರೆಯನ್ನು ಮಾಡಿ ಆಹ್ವಾನವನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಬಿಹಾರದಲ್ಲೂ ಕೂಡ ಸಿದ್ದು ಹವಾ ಶುರು ಆಗುವಂಥದ್ದಿದೆ ಮೇಲ್ನೋಟಕ್ಕೆ ನೋಡೋದಾದ್ರೆ. ಈಗ ರಾಹುಲ್ ಗಾಂಧಿ ಅವರು ಕೂಡ ಆಹ್ವಾನವನ್ನು ಕೊಟ್ಟಿದ್ದಾರೆ. ಹರೀಶ್, ಮಧು, ಬಹಳ ಮುಖ್ಯವಾಗಿರುವಂಥದ್ದು ಈ ತಿಂಗಳ 29ನೇ ತಾರೀಕು 28ನೇ ತಾರೀಕು ರಾಹುಲ್ ಗಾಂಧಿ ಅವರ ಭಾಗವಹಿಸುವಂಥ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯವರು ಕೂಡ ಹಾಜರಾಗ್ತಾ ಇದ್ದಾರೆ. ಸಹಜವಾಗಿ ಕೂಡ ಇತ್ತೀಚೆಗೆ AICC ಕಾರ್ಯಕ್ರಮಗಳಲ್ಲಿ ಸಿದ್ದರಾಮಯ್ಯವರೇ ಸೆಂಟರ್ ಆಫ್ ಅಟ್ರಾಕ್ಷನ್ ಕೇಂದ್ರ ವ್ಯಕ್ತಿಯಾಗಿ ಕೂಡ ಅವರು ಗಮನ ಸೆಳೀತಾ ಇದ್ದಾರೆ. ಸೊ ಇತ್ತೀಚೆಗೆ ದೆಹಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಕೂಡ ಸಿದ್ದರಾಮಯ್ಯವರು ಭಾಗಿಯಾಗಿದ್ದರು. ಸೊ OBC ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ದರು. ಸೊ ಇದೀಗ ಬಿಹಾರದಲ್ಲಿ ನಡೆಯುವಂತಹ ಚುನಾವಣೆ ಹಿನ್ನೆಲೆಯಲ್ಲಿ ಅಲ್ಲಿ ಚುನಾವಣಾ ಪ್ರಚಾರ ಜೊತೆಗೆ ಮತಗಳ ವಿರುದ್ಧ ಏನು ರಾಹುಲ್ ಗಾಂಧಿ ಅವರು ಹೋರಾಟವನ್ನು ಆರಂಭಿಸಿದ್ದಾರೆ, ಅದು ಕೂಡ ಬಿಹಾರದಲ್ಲೂ ರ್ಯಾಲಿ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಸೊ ಆ ಒಂದು ರ್ಯಾಲಿ ಇದೇ ತಿಂಗಳು 28ರಂದು ನಡೆಯುತ್ತೆ. ಸಿಎಂ ಸಿದ್ದರಾಮಯ್ಯರು ಆ ಒಂದು ರ್ಯಾಲಿಗೆ ಕೂಡ ಭಾಗವಹಿಸಲು ತೆರಳುತ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಖುದ್ದು ರಾಹುಲ್ ಗಾಂಧಿ ಅವರೇ ಸಿದ್ದರಾಮಯ್ಯವರಿಗೆ ದೂರವಾಣಿ ಕರೆ ಮಾಡಿ ಪಾಟ್ನಾಗೆ ಬರುವಂತೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ 28ನೇ ತಾರೀಕು ಬಿಹಾರದ ರ್ಯಾಲಿಯಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯರು ರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆ ಮೂಲಕ ಅವರ ವರ್ಚಸ್ಸನ್ನು ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಬಳಸಿಕೊಳ್ಳಲು ಮುಂದಾಗಿರುವಂಥದ್ದು ಸ್ಪಷ್ಟವಾಗಿದೆ. ಸೊ ಇತ್ತೀಚೆಗಷ್ಟೇ ಕೂಡ ಸಚಿವ KN ರಾಜಣ್ಣ ಅವರು ವಜಾಗೊಂಡಿದ್ದರು ಸಂಪುಟದಿಂದ. ಅದಾದ ಬಳಿಕ ರಾಹುಲ್ ಗಾಂಧಿ ಅವರನ್ನ ಮುಖಾಮುಖಿ ಆಗ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯವರು. ಆ ಒಂದು ಸಂದರ್ಭದಲ್ಲಿ ಬಿಹಾರದಲ್ಲಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ರಾಜಣ್ಣ ಅವರ ವಿಚಾರ ಕೂಡ ಏನಾದರೂ ಚರ್ಚೆ ಮಾಡ್ಬೋದಾ ಅನ್ನುವಂಥ ಗುಸುಗುಸು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಯಾಕಂದರೆ ರಾಹುಲ್ ಗಾಂಧಿ ಅವರು ಅಸಮಾಧಾನಗೊಂಡ ಕಾರಣಕ್ಕಾಗಿ ಸಂಪುಟದಿಂದ ರಾಜಣ್ಣ ಅವ್ರನ್ನ ವಜಾಗೊಳಿಸಿರುವಂಥದ್ದು ಕೂಡ ಸ್ಪಷ್ಟವಾಗಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯವರು ರಾಜಣ್ಣ ಪರವಾಗಿ ಕೂಡ ಆ ಬಿಹಾರದ ರ್ಯಾಲಿ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾರಾ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.